ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಾಡನ್ನೇ ಬೆಚ್ಚಿ ಬೀಳಿಸಿದ ರಿಪ್ಪರ್ ಚಂದ್ರನ್ ಪ್ರಕರಣದ ಪ್ರಮುಖ ಸಾಕ್ಷಿದಾರ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ ಸ್ಥಿತಿಯಲ್ಲಿ ಪತ್ತೆ. ಮಂಜೇಶ್ವರ ವಾಮಂಜೂರು ನಿವಾಸಿ ಬಾಲಚಂದ್ರನ್ ಸಾವಿನ ಬಗ್ಗೆ ತನಿಖೆಯನ್ನು ತೀವ್ರಗೊಳಿಸಿದ ಪೊಲೀಸರು. ಸಮುದ್ರ ಪಾಲಾಗಿದ್ದ ಯುವಕನ ಮೃತದೇಹ ಪತ್ತೆ. ಕುಂಡುಕೊಳಕ್ಕೆ ಬೀಚಿನಲ್ಲಿ ಸೂತಕದ ಛಾಯೆ. ಉದ್ಯಾವರ ಜಮಹತ್ ಮಸೀದಿಗೆ ಉದ್ಯಾವರ ಶ್ರೀ ಅರಸು ದೈವಗಳ ಭೇಟಿ. ಜಾತ್ರೆಗೆ ಮುಸ್ಲಿಂ ಬಾಂಧವರಿಗೆ ಪ್ರೀತಿಯ ಆಮಂತ್ರಣ ಕೋರಿದ ದೈವದ ಪಾತ್ರಿಗಳು. ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ವಾರ್ಷಿಕೋತ್ಸವಕ್ಕೆ ಅದ್ದೂರಿಯ ಚಾಲನೆ. ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಕೆಡಂಜಿ ಮಹಾವಿಷ್ಣು ಕ್ಷೇತ್ರದಿಂದ ಭವ್ಯ ಮೆರವಣಿಗೆಯಲ್ಲಿ ಕ್ಷೇತ್ರಕ್ಕೆ ಹಸಿರು ಹೊರೆ ಕಾಣಿಕೆ ಆಗಮನ. ತ್ರಿಕರಿಪುರ ಹಾಗೂ ಸುತ್ತಮುತ್ತಲಿನ 5 ರೈಲ್ವೆ ಗೇಟ್ಗಳಿಂದ ವಾಹನ ಪ್ರಯಾಣಿಕರ ಪ್ರಯಾಣ ಸಂಕಷ್ಟದಲ್ಲಿ. ವ್ಯಾಪಾರಿಗಳು ಮಾನವ ಸರಪಳಿಗಳನ್ನು ರಚಿಸುವ ಮೂಲಕ ಪ್ರತಿಭಟನೆಯೊಂದಿಗೆ ಮುನ್ನೆಲೆಗೆ. ವಾರ್ತೆಗಳು ವಿವರವಾಗಿ. ನಾಡನ್ನು ಬೆಚ್ಚಿ ಬೀಳಿಸಿದ ರಿಪ್ಪರ್ ಚಂದ್ರನ್ ಪ್ರಕರಣದ ಪ್ರಮುಖ ಸಾಕ್ಷಿದಾರ ನಿಗೂಢ ಸ್ಥಿತಿಯಲ್ಲಿ ಸಾವನ್ನಪ್ಪಿದ ಘಟನೆಯ ಬಗ್ಗೆ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಮಂಜೇಶ್ವರ ವಾಮಂಜೂರು ನಿವಾಸಿ ಬಾಲಚಂದ್ರನ್ ಸ್ವಂತ ಮನೆಯೊಳಗೆ ಸಾವನ್ನಪ್ಪಿದ ಸ್ಥಿತಿಯಲ್ಲಿ ಕಂಡುಬಂದಿದ್ದಾರೆ. ರಿಪ್ಪರ್ ಚಂದ್ರನ್ ಅವರನ್ನು ಗಲ್ಲಿಗೇರಿಸುವಲ್ಲಿ ಬಾಲಚಂದ್ರನ್ ಅವರ ಹೇಳಿಕೆ ನಿರ್ಣಾಯಕವಾಗಿತ್ತು. ನಾಡನ್ನೇ ಬೆಚ್ಚಿ ಬೀಳಿಸಿದ ರಿಪ್ಪರ್ ಚಂದ್ರನ್ ಕೊಲೆ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿದ್ದ ಬಾಲಚಂದ್ರನ್ ಕಳೆದ ದಿನ ತಮ್ಮ ಸ್ವಂತ ಮನೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದರು. ಮಂಜೇಶ್ವರದ ವಾಮಂಜೂರು ಚೆಕ್ಪೋಸ್ಟ್ ಬಳಿಯ ಮನೆಯಲ್ಲಿ ಈ ಘಟನೆ ನಡೆದಿರುವುದು. 3 ದಿನಗಳಿಂದ ಫೋನ್ ಸ್ವೀಕರಿಸಿದ ಕಾರಣ ಮಂಗಳೂರಿನಲ್ಲಿ ವಾಸಿಸುತ್ತಿರುವ ಅವರ ಸಹೋದರಿ ಶಶಿಕಲಾ ಬುಧವಾರ ಸಂಜೆ ಅವರನ್ನು ಕಾಣಲೆಂದು ಬಂದಾಗ ಶವ ಪತ್ತೆಯಾಗಿದೆ. ಮನೆ ಒಳಗಿನಿಂದ ಲಾಕ್ ಆಗಿತ್ತು. ಬಳಿಕ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು. ಪೊಲೀಸರು ಸ್ಥಳಕ್ಕೆ ತಲುಪಿ ವಿಚಾರಣೆಯನ್ನು ಪೂರ್ಣಗೊಳಿಸಿ ಶವವನ್ನು ಶವಾಗಾರಕ್ಕೆ ಹಸ್ತಾಂತರಿಸಿದರು. ಬಾಲಚಂದ್ರನ್ ದಿವಂಗತ ನರಸಪ್ಪಯ್ಯ ಹಂಟೆ ಹಾಗೂ ಇಂದಿರಾ ಹಂಟೆ ಅವರ ಮಗನಾಗಿದ್ದು ಆ ಪ್ರದೇಶದ ದೇವಾಲಯದಲ್ಲಿ ಅರ್ಚಕರಿಗೆ ಸಹಾಯಕರಾಗಿ ಕೆಲಸ ಮಾಡುತ್ತಿದ್ದರು. 1985ರಲ್ಲಿ ನಾಡನ್ನು ಬೆಚ್ಚಿ ಬೀಳಿಸಿದ ವಾಮಂಜೂರು ಡಬಲ್ ಮರ್ಡರ್ ಪ್ರಕರಣದಲ್ಲಿ ಬಾಲಚಂದ್ರನ್ ನೀಡಿದ ಹೇಳಿಕೆಯು ರಿಪ್ಪರ್ ಚಂದ್ರನ್ನಿಗೆ ಮರಣದಂಡನೆ ಶಿಕ್ಷೆ ವಿಧಿಸುವಲ್ಲಿ ನಿರ್ಣಾಯಕವಾಗಿತ್ತು. ಆ ಸಮಯದಲ್ಲಿ 13 ವಯಸ್ಸಿನ ಬಾಲಚಂದ್ರನ್ ರಿಪ್ಪರ್ ಚಂದ್ರನ್ ತನ್ನ ತಂದೆ ಹಾಗೂ ಕೆಲಸದಾಳನ್ನು ಕೊಂದ ಘಟನೆಯ ನೇರ ಸಾಕ್ಷಿಯಾಗಿದ್ದರು. ರಿಪ್ಪರ್ ಚಂದ್ರನ್ ಮನೆಗೆ ನುಗ್ಗಿ ನರಸಪ್ಪಯ್ಯ ಹಂಟೆ ಹಾಗೂ ಕೆಲಸಗಾರ ವಿಶ್ವನಾಥ್ ಅವರ ತಲೆಗೆ ಸುತ್ತಿಗೆಯಿಂದ ಹೊಡೆದು ಕೊಲೆ ಮಾಡಿದ್ದ. ಬಾಲಚಂದ್ರನ್ ಅವರ ತಾಯಿ ಇಂದಿರಾ ಹಂಟೆ ಅವರ ಮೇಲೂ ಗಂಭೀರವಾಗಿ ಹಲ್ಲೆ ಮಾಡಿದ್ದನು. ಆದರೆ ಬಳಿಕ ಅವರು ಗಾಯಗಳಿಂದ ಚೇತರಿಸಿಕೊಂಡಿದ್ದರು. ಆದಾಗ್ಯೂ ಅವರು ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿದರು. ಈ ಪ್ರಕರಣ ಸೇರಿದಂತೆ 14 ಕೊಲೆ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದ ರಿಪ್ಪರ್ ಚಂದ್ರನ್ನಿಗೆ ನ್ಯಾಯಾಲಯವು 13 ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಹಾಗೂ ವಾಮಂಜೂರು ಪ್ರಕರಣದಲ್ಲಿ ಮರಣದಂಡನೆ ವಿಧಿಸಿತು. ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳು ಶಿಕ್ಷೆಯನ್ನು ಎತ್ತಿ ಹಿಡಿದ ಬಳಿಕ ರಿಪ್ಪರ್ ಚಂದ್ರನ್ ಅವರನ್ನು 1991 ಜುಲೈ 6ರಂದು ಕಣ್ಣೂರು ಕೇಂದ್ರ ಕಾರಾಗೃಹದಲ್ಲಿ ಗಲ್ಲಿಗೇರಿಸಲಾಯಿತು. ಇದು ಕೇರಳದಲ್ಲಿ ಕೊನೆಯ ಮರಣದಂಡನೆಯಾಗಿತ್ತು. ಬಾಲಚಂದ್ರನ್ ಅವರ ಮೃತದೇಹವು ಲಾಕ್ ಆಗಿರುವ ಮನೆಯೊಳಗೆ ಕಂಡುಬಂದ ಬಳಿಕ ನೈಸರ್ಗಿಕ ಕಾರಣಗಳಿಂದ ಸಾವನ್ನಪ್ಪಿದರೆ ಎಂಬುದು ಆರಂಭಿಕ ತೀರ್ಮಾನವಾಗಿದ್ದರೂ ಪೊಲೀಸರು ಅಸ್ವಾಭಾವಿಕ ಸಾವು ಎಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಪ್ರಾರಂಭಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಯ ವರದಿ ಬಂದ ಬಳಿಕವೇ ಸಾವಿಗೆ ನಿಜವಾದ ಕಾರಣ ಸ್ಪಷ್ಟವಾಗಲಿದೆ. ಒಂದು ಕಾಲದಲ್ಲಿ ದೇಶವನ್ನೇ ಬೆಚ್ಚಿ ಬೀಳಿಸಿದ ಕೊಲೆ ಪ್ರಕರಣದ ಪ್ರಮುಖ ಸಾಕ್ಷಿಯ ಸಾವಿನೊಂದಿಗೆ ರಿಪ್ಪರ್ ಚಂದ್ರನ್ ಕ್ರೌರ್ಯವು ಮತ್ತೊಮ್ಮೆ ನಾಡಿನಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಕುಂಡುಕೊಳಕ್ಕೆ ಸಮುದ್ರ ಕಿನಾರೆಯಲ್ಲಿ ಬುಧವಾರ ಸಂಜೆ ಅಲೆಗಳ ಅಬ್ಬರಕ್ಕೆ ಸಿಲುಕಿ ನಾಪತ್ತೆಯಾಗಿದ್ದ ಯುವಕನ ಮೃತದೇಹ ಗುರುವಾರ ಸಂಜೆ ಹೊಸಬೆಟ್ಟು ಕಡುಪುರದಲ್ಲಿ ಪತ್ತೆಯಾಗಿದೆ. ಮೊಹಮ್ಮದ್ ಝೈನುಲ್ ಹಬೀದ್ ಬುಧವಾರ ಸಂಜೆ ತನ್ನ ಸ್ನೇಹಿತರೊಂದಿಗೆ ಕುಂಡುಕೊಳಕ್ಕೆ ಬೀಚಿಗೆ ವಿಹಾರಕ್ಕೆ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಅಲೆಗಳ ಅಬ್ಬರಕ್ಕೆ ಸಿಲುಕಿ ಅವರು ಸಮುದ್ರದಲ್ಲಿ ಕೊಚ್ಚಿ ಹೋಗಿದ್ದರು. ಮಂಜೇಶ್ವರ ಕುಂಡುಕೊಳಕ್ಕೆ ಸಮುದ್ರ ಕಿನಾರೆಯಲ್ಲಿ ಬುಧವಾರ ಸಂಜೆ ಅಲೆಗಳ ಅಬ್ಬರಕ್ಕೆ ಸಿಲುಕಿ ನಾಪತ್ತೆಯಾಗಿದ್ದ ಯುವಕನ ಮೃತದೇಹ ಗುರುವಾರ ಸಂಜೆ ಹೊಸಬೆಟ್ಟು ಕಡುಪುರದಲ್ಲಿ ಪತ್ತೆಯಾಗಿದೆ. ಮಂಜೇಶ್ವರ ಚೌಕಿ ನಿವಾಸಿಗಳಾದ ಉಮರುಲ್ ಫಾರೂಕ್ ಹಾಗೂ ರಜೀನಾ ದಂಪತಿಗಳ ಪುತ್ರ ಮೊಹಮ್ಮದ್ ಝೈನುಲ್ ಹಬೀದ್ ಬುಧವಾರ ಸಂಜೆ ತನ್ನ ಸ್ನೇಹಿತರೊಂದಿಗೆ ಕುಂಡುಕೊಳಕ್ಕೆ ಬೀಚಿಗೆ ವಿಹಾರಕ್ಕೆ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಅಲೆಗಳ ಅಬ್ಬರಕ್ಕೆ ಸಿಲುಕಿ ಅವರು ಸಮುದ್ರದಲ್ಲಿ ಕೊಚ್ಚಿ ಹೋಗಿದ್ದರು. ತಕ್ಷಣವೇ ಸ್ಥಳೀಯರು ಹಾಗೂ ರಕ್ಷಣಾ ತಂಡಗಳು ಹುಡುಕಾಟ ನಡೆಸಿದರೂ ಬುಧವಾರ ಯಾವುದೇ ಸುಳಿವು ಲಭ್ಯವಾಗಿರಲಿಲ್ಲ. ಗುರುವಾರ ಬೆಳಗಿನಿಂದಲೇ ಶೋಧ ಕಾರ್ಯ ಬಿರುಸಿನಿಂದ ಸಾಗಿತ್ತು. ಸಂಜೆಯ ವೇಳೆಗೆ ಘಟನಾ ಸ್ಥಳದಿಂದ ಸ್ವಲ್ಪ ದೂರದ ಹೊಸಬೆಟ್ಟು ಕಡುಪುರದಲ್ಲಿ ಯುವಕನ ಮೃತದೇಹ ದಡಕ್ಕೆ ಬಂದು ಬಿದ್ದಿರುವುದು ಕಂಡುಬಂದಿದೆ. ಮಗನನ್ನು ಕಳೆದುಕೊಂಡ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದ್ದು ಚೌಕಿ ಪರಿಸರದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ.
ಕುಂಡುಕೊಳಕ್ಕೆ ಬೀಚಿನಲ್ಲಿ ಪದೇ ಪದೇ ಇಂತಹ ಅನಾಹುತಗಳು ಸಂಭವಿಸುತ್ತಿದ್ದರೂ ಇಲ್ಲಿ ಸರಿಯಾದ ಸುರಕ್ಷಾ ವ್ಯವಸ್ಥೆಗಳು ಇಲ್ಲದಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಲೈಫ್ ಗಾರ್ಡ್ಗಳ ಕೊರತೆ ಹಾಗೂ ಎಚ್ಚರಿಕೆ ಫಲಕಗಳಿಲ್ಲದ ಕಾರಣ ಇಂತಹ ಅಮಾಯಕ ಜೀವಗಳು ಬಲಿಯಾಗುತ್ತಿವೆ ಎಂದು ಪ್ರವಾಸಿಗರು ದೂರಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ತುಳುನಾಡಿನ ಸಾಂಸ್ಕೃತಿಕ ಪರಂಪರೆಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಗಿರುವ ಇತಿಹಾಸ ಪ್ರಸಿದ್ಧ ಉದ್ಯಾವರ ಅರಸು ಮಂಜೇಶ್ವರ ಕ್ಷೇತ್ರದ ವಾರ್ಷಿಕ ಜಾತ್ರೋತ್ಸವದ ಪೂರ್ವಭಾವಿಯಾಗಿ ವಿಧಿವಿಧಾನಗಳು ಭಕ್ತಿ ಹಾಗೂ ಸೌಹಾರ್ದತೆಯೊಂದಿಗೆ ನೆರವೇರಿತು. ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬರುತ್ತಿರುವ ಪದ್ಧತಿಯಂತೆ ಕ್ಷೇತ್ರದ ಅರಸು ದೈವಗಳ ಪಾತ್ರಿಗಳು ಶುಕ್ರವಾರ ಮಧ್ಯಾಹ್ನ ಉದ್ಯಾವರ ಸಾವಿರ ಜಮಹತ್ ಮಸೀದಿಗೆ ಭೇಟಿ ನೀಡಿ ಮಸೀದಿಯ ಮುಸ್ಲಿಂ ಬಾಂಧವರನ್ನು ಜಾತ್ರೆಗೆ ಆತ್ಮೀಯವಾಗಿ ಬರಮಾಡಿಕೊಂಡರು. ಮೇಷ ಸಂಕ್ರಮಣ ಮುಗಿದು ಬರುವ ಮೊದಲ ಶುಕ್ರವಾರದಂದು ದೈವಗಳು ಮಸೀದಿಗೆ ಭೇಟಿ ನೀಡುವುದು ಈ ಭಾಗದ ಶತಮಾನಗಳ ಹಳೆಯ ವಾಡಿಕೆ. ಕ್ಷೇತ್ರದ ಭಂಡಾರ ಮನೆಯಿಂದ ಹೊರಟ ದೈವಪಾತ್ರಿಗಳನ್ನು ಮಸೀದಿಯ ಆಡಳಿತ ಸಮಿತಿ, ಶಾಸಕರು ಹಾಗೂ ನೂರಾರು ಮುಸ್ಲಿಂ ಬಾಂಧವರು ವೈಭವದ ಸ್ವಾಗತ ನೀಡಿ ಬರಮಾಡಿಕೊಂಡರು. ಈ ದೃಶ್ಯವು ನಾಡಿನ ಕೋಮು ಸೌಹಾರ್ದತೆಗೆ ಹಿಡಿದ ಕನ್ನಡಿಯಂತಿತ್ತು. ಕೇವಲ ಆಮಂತ್ರಣ ನೀಡುವುದಷ್ಟೇ ಅಲ್ಲದೆ ಜಾತ್ರೆಯ ನೇಮೋತ್ಸವದ ದಿನದಂದು ಮಸೀದಿಯ ಪದಾಧಿಕಾರಿಗಳಿಗೆ ದೇವಸ್ಥಾನದಲ್ಲಿ ಕುಳಿತುಕೊಳ್ಳಲು ವಿಶೇಷ ಗೌರವದ ಆಸನವನ್ನು ಮೀಸಲಿಡಲಾಗುತ್ತದೆ. ಜಾತ್ರೆಯ ಸಂದರ್ಭದಲ್ಲಿ ದೈವಗಳು ಆಶೀರ್ವದಿಸಿ ನೀಡುವ ಪ್ರಸಾದವನ್ನು ಜಮಾತ್ನವರಿಗೆ ನೀಡುವ ಮೂಲಕ ಈ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಲಾಗುತ್ತದೆ. ಮೇ 9ರಂದು ಧ್ವಜಾರೋಹಣದೊಂದಿಗೆ ಜಾತ್ರೆಗೆ ಅಧಿಕೃತ ಚಾಲನೆ ದೊರಕಿದ್ದು, ಮೇ 11 ಹಾಗೂ 12 ಐತಿಹಾಸಿಕ ವಾರ್ಷಿಕ ಬಂಡಿ ಉತ್ಸವದೊಂದಿಗೆ ಜಾತ್ರೋತ್ಸವ ನಡೆಯಲಿದೆ. ಈ ಐತಿಹಾಸಿಕ ಕ್ಷಣಕ್ಕೆ ಕಿರಣ್ ಶೆಟ್ಟಿ, ಸಂಜೀವ ಶೆಟ್ಟಿ, ಉಮೇಶ್ ಪೂಮಣ್ಣು, ತಿಮ್ಮ ಭಂಡಾರಿ, ಕುഞ്ഞಣ್ಣ ಚೌಟ, ಮಂಜರೈ ಸೇರಿದಂತೆ ಕ್ಷೇತ್ರದ ಪದಾಧಿಕಾರಿಗಳು ಹಾಗೂ ಸಮುದಾಯದ ಪ್ರಮುಖರು ಸಾಕ್ಷಿಯಾದರು. ಧರ್ಮದ ಗಡಿಗಳನ್ನು ಮೀರಿ ನಡೆಯುವ ಈ ಹಿಂದೂ ಮುಸ್ಲಿಂ ಜಾತ್ರೆ ಸಮಾಜಕ್ಕೆ ಪ್ರೀತಿ ಮತ್ತು സാമರಸ್ಯದ ದೊಡ್ಡ സന്ദേശವನ್ನು സാರುತ್ತಿದೆ. എല്ലാ വർഷത്തെ പ്രകാരം ഈ വർഷവും വിഷു കഴിഞ്ഞ ആദ്യത്തെ വെള്ളിയാഴ്ച ശ്രീ അരസു മഞ്ചേശ്വര ക്ഷേത്ര മാടയിൽ നിന്നും എല്ലാ അവരുടെ ഭക്താഭിമാനികളും അതോടൊപ്പം വെളിച്ചപ്പാടുമാറും എല്ലാവരും ഈ പള്ളിയിലേക്ക് ക്ഷണക്കത്തുമായി വന്നിരിക്കുകയാണ്. ഉത്സവമാണ്, 4 ദിവസത്തെ ബണ്ടി ഉത്സവം. അതിനു വേണ്ടിയിട്ടുള്ള ക്ഷണക്കത്തുമായി, ആമന്ത്രണ കത്തുമായി വന്നിരിക്കുന്നു. ആ പരിപാടിയൊക്കെ വളരെ ഭംഗിയായി കഴിഞ്ഞു. ഇത് വർഷങ്ങളായി നടക്കുന്ന ഒരു ചടങ്ങാണ്, അനുഷ്ഠാനങ്ങളാണ്, ആചാരങ്ങളാണ്. ഈ മാടാക്ഷേത്രത്തിൽ എല്ലാ വർഷവും നടക്കുന്ന ഉത്സവത്തിൽ അവിടെ പ്രത്യേകമായ ഒരു കട്ടുണ്ട്. അത് സിംഹാസന കട്ട എന്നാണ് അതിൻ്റെ പേര്. ആ സിംഹാസന കട്ടയിൽ പ്രത്യേകമായി ജമാഅത്തുകാർക്ക് ഇരിക്കാനുള്ള സ്ഥല സൗകര്യങ്ങളുണ്ട്. ആ സ്ഥല സൗകര്യങ്ങളിലിരുന്ന് നമ്മുടെ കാര്യങ്ങളൊക്കെ അവിടെ സംസാരിക്കുകയും സൗഹാർദ്ദം പങ്കുവെക്കുകയും ചെയ്യുന്നു. എല്ലാ വർഷത്തെ പോലെയും ഈ വർഷവും വളരെ ഭംഗിയായി വന്നു. ഞങ്ങൾ വളരെ സന്തോഷത്തോടെ അവരെ സ്വീകരിച്ചു. അവർക്ക് വേണ്ട പാനീയങ്ങൾ നൽകി. എല്ലാ രീതിയിലും ഈ ചുട്ടുപൊള്ളുന്ന വെയിലത്ത് പോലും ഞങ്ങൾ വളരെ ഭംഗിയായി അവരെ സ്വീകരിച്ചിരിക്കുകയാണ്. ഉത്സവത്തിന് ഈ പള്ളിയിൽ നിന്നും പ്രതിനിധികൾ അവിടെ പങ്കെടുക്കുന്നതാണ്. ಅಬ್ದುಲ್ ರೆಹಮಾನ್ ಉದ್ಯಾವರ್, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ವಾರ್ಷಿಕ ಉತ್ಸವ ಶ್ರದ್ಧಾ ಭಕ್ತಿಯ ವಾತಾವರಣದಲ್ಲಿ ಆರಂಭಗೊಂಡಿತು. ಮಹೋತ್ಸವದಲ್ಲಿ ಭಾಗಿಯಾಗಲು ಕ್ಷೇತ್ರಕ್ಕೆ ನೂರಾರು ಭಕ್ತರು ಆಗಮಿಸಿದ್ದರು. ಬ್ರಹ್ಮಕಲಶೋತ್ಸವ ಏಪ್ರಿಲ್ 17ರಿಂದ ಮೊದಲುಗೊಂಡು 28ರವರೆಗೆ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಲಿದೆ. ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನದ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ವಾರ್ಷಿಕ ಜಾತ್ರಾ ಮಹೋತ್ಸವ ಅದ್ದೂರಿಯಿಂದ ಪ್ರಾರಂಭಗೊಂಡಿತು. ಬ್ರಹ್ಮಕಲಶೋತ್ಸವವನ್ನು ನಾಡಿನ ಜನತೆ ಶ್ರದ್ಧಾ ಭಕ್ತಿಯಿಂದ ಬರಮಾಡಿಕೊಂಡರು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಅನುಗ್ರಹದೊಂದಿಗೆ ಕ್ಷೇತ್ರತಂತ್ರಿ ಬ್ರಹ್ಮಶ್ರೀ ಕುಂಟಾರು ರವೀಶತಂತ್ರಿ ಕಾರ್ಮಿಕತ್ವದಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಏಪ್ರಿಲ್ 17ರಿಂದ 28ರವರೆಗೆ ಬ್ರಹ್ಮಕಲಶೋತ್ಸವವು ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯುತ್ತಿದೆ. ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಕೆಡಂಜಿ ಶ್ರೀ ಮಹಾವಿಷ್ಣು ದೇವಸ್ಥಾನದಿಂದ ವಾದ್ಯಘೋಷಗಳೊಂದಿಗೆ, ಕುಣಿತ ಭಜನೆಯೊಂದಿಗೆ ಹಸಿರು ಹೊರೆ ಕಾಣಿಕೆ ಹೊರಟು ಶ್ರೀ ಕಿನ್ನಿಮಾಣಿ ಪೂಮಾಣಿ ದೇವಸ್ಥಾನವಾಗಿ ಬದಿಯಡ್ಕಪೇಟೆ ಮೂಲಕ ಸಾಗಿ ಕ್ಷೇತ್ರಕ್ಕೆ ಆಗಮಿಸಿತು. ಭವ್ಯವಾದ ಹಸಿರು ಹೊರೆ ಕಾಣಿಕೆ ಮೆರವಣಿಗೆಯಲ್ಲಿ ನಾಡಿನ ನಾನಾ ಭಾಗಗಳಿಂದ ಬಂದ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡಿದ್ದರು.
ಶನಿವಾರದಂದು ಕ್ಷೇತ್ರದಲ್ಲಿ ನವೀಕರಿಸಿದ ರಾಜಗೋಪುರ, ರಾಜಾಂಗಣ ಮೇಲ್ಚಾವಣಿ, ನೂತನ ಭೋಜನ ಶಾಲೆ ಲೋಕಾರ್ಪಣೆಗೊಳ್ಳಲಿದೆ. ಮುಂದಿನ 12 ದಿನಗಳು ಬದಿಯಡ್ಕ ನಗರವು ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿ ತಲ್ಲೀನವಾಗಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ತ್ರಿಕರಿಪುರ ಹಾಗೂ ಸುತ್ತಮುತ್ತಲಿನ 5 ರೈಲ್ವೆ ಗೇಟುಗಳು ವಾಹನ ಪ್ರಯಾಣಿಕರನ್ನು ಸಂಕಷ್ಟಕ್ಕೆ ಸಿಲುಕಿಸುತ್ತಿವೆ. ಮೇಲ್ಸೇತುವೆಗಳಿಗೆ ಮಂಜೂರಾತಿ ನೀಡಲಾಗಿದೆ ಎಂಬ ಘೋಷಣೆಯನ್ನು ಹೊರತುಪಡಿಸಿ 1 ದಶಕದ ಬಳಿಕವೂ ನಿರ್ಮಾಣ ಕಾರ್ಯಗಳು ಕಾರ್ಯರೂಪಕ್ಕೆ ಬಂದಿಲ್ಲ. ವ್ಯಾಪಾರಿಗಳು ಮಾನವ ಸರಪಳಿಯನ್ನು ರಚಿಸುವ ಮೂಲಕ ಪ್ರತಿಭಟನೆಯೊಂದಿಗೆ ಮುನ್ನೆಲೆಗೆ ಬಂದಿದ್ದಾರೆ. ತ್ರಿಕರಿಪುರದಲ್ಲಿ 5 ರೈಲ್ವೆ ಗೇಟುಗಳು ಪ್ರಯಾಣಿಕರ ಸಂಚಾರ ಅಡ್ಡಿಯಾಗುತ್ತಿವೆ. ತ್ರಿಕರಿಪುರ ಕಾಲಿಕಡವು ಮುಖ್ಯ ರಸ್ತೆಯಲ್ಲಿ ಬೀರ್ಚೇರಿ ರೈಲ್ವೆ ಗೇಟ್ ಅಡ್ಡಿಯಾಗುತ್ತಿದ್ದರೆ, 2ನೇ ಗೇಟ್ ವಲಿಯಪರಂಬದ ದ್ವಾರವಾದ ವೆಳ್ಳಾಪು ರಸ್ತೆಯಲ್ಲಿದೆ. 3ನೇ ರೈಲ್ವೆ ಗೇಟ್ ತ್ರಿಕರಿಪುರ ಪಂಚಾಯತಿನ ಗಡಿಯಲ್ಲಿರುವ ನಡಕಾವು ಉದಿನೂರು ಮುಖ್ಯ ರಸ್ತೆಯಲ್ಲಿದೆ. 4ನೇ ಗೇಟ್ ತ್ರಿಕರಿಪುರದ ರಾಮವಿಲಿಯಂ ಕಳಗಂಬಳಿಯ ತಂಗಯ್ಯಂ ಇಳಂಬಚ್ಚಿ ರಸ್ತೆಯಲ್ಲಿದೆ. 5ನೇ ರೈಲ್ವೆ ಗೇಟ್ ತ್ರಿಕರಿಪುರ ಪಂಚಾಯತಿನ ದಕ್ಷಿಣ ಅಂಚಿನಲ್ಲಿರುವ ಒಲವರ ಉಳಿಯತ್ತು ಸೇತುವೆಯ ರಸ್ತೆಯಲ್ಲಿದೆ. ಈ ಎಲ್ಲ ಸ್ಥಳಗಳಲ್ಲಿ ಮೇಲ್ಸೇತುವೆಗಳನ್ನು ನಿರ್ಮಿಸಲಾಗುವುದು ಎಂದು ಅಧಿಕಾರಿಗಳು ಘೋಷಿಸಿ ವರ್ಷಗಳೇ ಕಳೆದಿದ್ದರೂ ನಿರ್ಮಾಣ ಕಾರ್ಯದ ಕೊರತೆಯು ಅನೇಕ ಪಂಚಾಯತ್ಗಳ ಜನರಿಗೆ ಪ್ರಯಾಣದ ತೊಂದರೆಗಳನ್ನುಂಟು ಮಾಡುತ್ತಿದೆ. ವಲಿಯಪರಂಬ, ಪಡನ್ನ, ತ್ರಿಕರಿಪುರ, ಪಿಲಿಕೋಡ್ನಂತಹ ಪಂಚಾಯತ್ಗಳ ಕರಾವಳಿ ಪ್ರದೇಶಗಳಲ್ಲಿ ವಾಸಿಸುವ 16,000 ಜನರು ನಗರಗಳನ್ನು ತಲುಪಲು ಬೇರೆ ದಾರಿ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳಗಿನಿಂದ ರಾತ್ರಿಯವರೆಗೆ ಈ ಪ್ರದೇಶಗಳಲ್ಲಿ ವಾಸಿಸುವವರ ಬದುಕು ರೈಲ್ವೆ ಗೇಟ್ಗಳಲ್ಲಿ ಸಿಲುಕಿಕೊಳ್ಳುವ ಚಕ್ರವಾಗಿ ಮಾರ್ಪಟ್ಟಿದೆ. ತ್ರಿಕರಿಪುರ ಪಯ್ಯನ್ನೂರು ಮುಖ್ಯ ರಸ್ತೆಯ ಬೀರಿಚೇರಿ ರೈಲ್ವೆ ಗೇಟ್ನಲ್ಲಿ 2016ರಲ್ಲಿ ಫ್ಲೈ ಓವರ್ ಘೋಷಿಸಲಾಯಿತು. ಅಲ್ಲಿ 40ಕ್ಕೂ ಹೆಚ್ಚು ಖಾಸಗಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಸುಗಳು ಹಾದು ಹೋಗುತ್ತವೆ. ಆದರೆ ಘೋಷಣೆಯನ್ನು ಮೀರಿ ಯಾವುದೇ ಮಹತ್ವದ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿಲ್ಲ. ತಾಂತ್ರಿಕ ತೊಂದರೆಗಳನ್ನು ಉಲ್ಲೇಖಿಸಿ ಫ್ಲೈ ಓವರ್ ನಿರ್ಮಾಣ ವಿಳಂಬವಾಗುತ್ತಿದೆ. 5 ಸ್ಥಳಗಳಲ್ಲಿ ಫ್ಲೈ ಓವರ್ಗಳನ್ನು ನಿರ್ಮಿಸದಿರುವ ಬಗ್ಗೆ ಪ್ರತಿಭಟನೆಗಳು ನಡೆಯುತ್ತಿವೆ. ವ್ಯಾಪಾರಿಗಳು ಹಾಗೂ ಕೈಗಾರಿಕೋದ್ಯಮಿಗಳ ಸಮನ್ವಯ ಸಮಿತಿಯ ತ್ರಿಕರಿಪುರ ಘಟಕವು ಏಪ್ರಿಲ್ 28ರಂದು 100 ಜನರನ್ನು ಒಟ್ಟುಗೂಡಿಸಿ ಪ್ರತಿಭಟನಾ ಮಾನವ ಸರಪಳಿಯನ್ನು ರಚಿಸಲು ನಿರ್ಧರಿಸಿತು. ಫ್ಲೈ ಓವರ್ಗಳ ನಿರ್ಮಾಣವನ್ನು ತ್ವರಿತವಾಗಿ ಪ್ರಾರಂಭಿಸಬೇಕು ಹಾಗೂ ತ್ರಿಕರಿಪುರ ರೈಲ್ವೆ ನಿಲ್ದಾಣದಲ್ಲಿ ಹೆಚ್ಚಿನ ರೈಲುಗಳನ್ನು ನಿಲ್ಲಿಸಲು ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿತು. ಇದರ ಭಾಗವಾಗಿ ಏಪ್ರಿಲ್ 17 ಶುಕ್ರವಾರ ಸಂಜೆ ವ್ಯಾಪಾರ ಭವನದಲ್ಲಿ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕ ಪ್ರತಿನಿಧಿಗಳನ್ನು ಒಳಗೊಂಡ ಸಂಘಟನಾ ಸಮಿತಿಯನ್ನು ರಚಿಸಲಾಗುವುದು. 2ನೇ ಹಂತದ ಮುಷ್ಕರವನ್ನು ವ್ಯಾಪಾರಿಗಳ ನೇತೃತ್ವದಲ್ಲಿ ಆಯೋಜಿಸಲಾಗುತ್ತಿದೆ. ಮೊದಲ ಹಂತವಾಗಿ ಪಾಲಕ್ಕಾಡ್ ರೈಲ್ವೆ ವಿಭಾಗೀಯ ಕಚೇರಿಯ ಮುಂದೆ ಧರಣಿ ಪ್ರತಿಭಟನೆ ನಡೆಸಲಾಯಿತು. ತ್ರಿಕರಿಪುರ ನಗರದಲ್ಲಿ ನಿರಂತರವಾಗಿ ಸಂಚಾರ ದಟ್ಟಣೆ ಉಂಟಾಗಲು ಕಾರಣವಾಗುವ ರೈಲ್ವೆ ಗೇಟ್ಗಳ ಸಮಸ್ಯೆಯನ್ನು ತ್ವರಿತವಾಗಿ ಪರಿಹರಿಸದಿದ್ದರೆ ಬಲವಾದ ಮುಷ್ಕರವನ್ನು ನಡೆಸುವುದಾಗಿ ವ್ಯಾಪಾರಿ ವ್ಯವಸಾಯಿ ಏಕೋಪನ സമിതിಯ നായകರು ತಿಳಿಸಿದರು. മേൽപ്പാലങ്ങൾ എത്രയും പെട്ടെന്ന് ആരംഭിക്കണം ആവശ്യപ്പെട്ടുകൊണ്ട് തൃക്കരിപ്പൂരിലെ വ്യാപാരി വ്യവസായ ഏകോപന സമിതി തൃക്കരിപ്പൂർ യൂണിറ്റ് കഴിഞ്ഞ മാസം ഫെബ്രുവരി മാസം 5-ാം തീയതി പാലക്കാട് ഡിവിഷൻ ഓഫീസിൽ ധർണ നടത്തുകയും അതിനുശേഷം ഒരു പരിഹാരം കാണാത്ത സ്ഥിതിക്ക് ഞങ്ങൾ അടുത്ത സമരങ്ങളിലേക്ക് കടക്കുകയാണ്. അടുത്ത ഘട്ട സമരം നിലയിൽ ഈ മാസം അവസാനം തൃക്കരിപ്പൂരിൽ ഒരു മനുഷ്യച്ചങ്ങൽ, എല്ലാ വിഭാഗം ജനങ്ങളെയും പങ്കെടുപ്പിച്ചുകൊണ്ട് മനുഷ്യച്ചങ്ങൽ തീർക്കാൻ തീരുമാനിച്ചിരിക്കുകയാണ്. അതുമായി ആലോചിക്കുന്നതിന് വേണ്ടി നാളെ ഒരു പ്രത്യേക തൃക്കരിപ്പൂരിലെ മുഴുവൻ സാംസ്കാരിക രാഷ്ട്രീയ വ്യക്തികളെ വിളിച്ചുകൊണ്ട് ഒരു മീറ്റിംഗ് നമ്മൾ സംഘടിപ്പിച്ചിരിക്കുകയാണ്. ഇനി അങ്ങോട്ട് തൃക്കരിപ്പൂർ വ്യാപാരികൾ ഈ മേൽപ്പാലം യാഥാർത്ഥ്യമാവുന്നതുവരെ നിരന്തരം സമരവുമായി മുന്നോട്ട് പോകാൻ തീരുമാനിച്ചിരിക്കുകയാണ്. ಉರುಮೀಸ್ ತ್ರಿಕರಿಪುರ, ನ್ಯೂಸ್ ಬ್ಯೂರೋ, ಚಿರುವತ್ತೂರು. ಮಂಜೇಶ್ವರದ ಕೊಂಡುಕೊಳಕೆ ಬೀಚ್ನಲ್ಲಿ ಅಪಘಾತಗಳು ನಿರಂತರವಾಗಿ ನಡೆಯುತ್ತಿರುವುದು ಕಳವಳಕಾರಿಯಾಗಿದೆ. ಪ್ರತಿದಿನ 100 ಜನರು ರಜಾ ದಿನಗಳನ್ನು ಸಂಭ್ರಮದಿಂದ ಕಳೆಯಲು ಇಲ್ಲಿಗೆ ಆಗಮಿಸುತ್ತಾರೆ. ಆದಾಗ್ಯೂ ಸಾಕಷ್ಟು ಭದ್ರತೆ ಹಾಗೂ ಮೂಲಭೂತ ಸೌಲಭ್ಯಗಳ ಕೊರತೆಯು ಇಲ್ಲಿಗೆ ಬರುವವರಿಗೆ ದೊಡ್ಡ ಸವಾಲನ್ನು ಒಡ್ಡುತ್ತಿವೆ. ಮಂಜೇಶ್ವರದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾದ ಕುಂಡುಕೊಳಕ್ಕೆ ಸಮುದ್ರ ಕಿನಾರೆಯಲ್ಲಿ ಸಂಜೆಯ ಸಮಯವನ್ನು ಸವಿಯಲು ಪ್ರತಿದಿನ 100 ಜನರು ಈ ಸುಂದರ ಸಮುದ್ರ ಕಿನಾರೆಗೆ ಆಗಮಿಸುತ್ತಾರೆ. ಮಂಜೇಶ್ವರ ತಾಲೂಕಿನ ವಿವಿಧ ಭಾಗಗಳಿಂದ ಹಾಗೂ ಕರ್ನಾಟಕದ ಗಡಿ ಗ್ರಾಮಗಳಿಂದಲೂ ಜನರು ರಜಾ ದಿನಗಳಲ್ಲಿ ಇಲ್ಲಿಗೆ ಆಗಮಿಸುತ್ತಾರೆ. ಅತ್ಯುತ್ತಮ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದ್ದರೂ ಇಲ್ಲಿ ಸಾಕಷ್ಟು ಭದ್ರತಾ ವ್ಯವಸ್ಥೆ ಅಥವಾ ಮೂಲಭೂತ ಸೌಲಭ್ಯಗಳು ಇಲ್ಲದಿರುವುದು ಪ್ರವಾಸಿಗರ ಪಾಲಿಗೆ ಮೃತ್ಯುಕೂಪವಾಗಿ ಪರಿಣಮಿಸಿದೆ. ಇಲ್ಲಿ ಅಪಘಾತಗಳು ನಿರಂತರವಾಗಿ ನಡೆಯುತ್ತಿವೆ ಎಂಬ ಬಲವಾದ ದೂರುಗಳು ಕೇಳಿಬರುತ್ತಿವೆ.
ಕಳೆದ ದಿನ ಅಲೆಗಳಲ್ಲಿ ಕಣ್ಮರೆಯಾಗಿರುವ ಘಟನೆ ಈ ದೂರನ್ನು ದೃಢಪಡಿಸುತ್ತದೆ. ತನ್ನ ಕುಟುಂಬದವರೊಂದಿಗೆ ಬೀಚು ತಲುಪಿದ್ದ ಮಂಜೀಶ್ವರ ಚೌಕಿ ಉಮರುಲ್ ಫಾರೂಕ್ ಅವರ ಪುತ್ರ ಮೊಹಮ್ಮದ್ ಜೈನುಲ್ ಹಬೀದ್ ಅಲೆಗಳ ಹೊಡೆತಕ್ಕೆ ಸಿಲುಕಿ ಸಮುದ್ರದಲ್ಲಿ ನಾಪತ್ತೆಯಾಗಿದ್ದರು. ಬುಧವಾರ ಸಂಜೆ ತಮ್ಮ ಕುಟುಂಬದವರೊಂದಿಗೆ ಬೀಚಿಗೆ ಆಗಮಿಸಿದ್ದರು. ಹುಡುಕಾಟದ ಬಳಿಕ ಗುರುವಾರ ಸಂಜೆ ಹೊಸಬೆಟ್ಟು ಮೀನುಗಾರಿಕಾ ಬಂದರಿನ ಬಳಿ ಶವ ಪತ್ತೆಯಾಗಿತ್ತು. ಸಂಜೆಯ ವೇಳೆ ಈ ಸಮುದ್ರ ಕಿನಾರೆ ತುಂಬ ಜನದಟ್ಟಣೆಯಿಂದ ಕೂಡಿರುತ್ತದೆ. ರಜಾ ದಿನಗಳಲ್ಲಿ ಇಲ್ಲಿ ಬೀಚ್ ಉತ್ಸವಗಳನ್ನು ಆಯೋಜಿಸಲಾಗುತ್ತದೆ. ಕಳೆದ ವರ್ಷ ಬೀಚ್ನಲ್ಲಿ ಆಟವಾಡುತ್ತಿದ್ದಾಗ ಮಗು ಅಲೆಯ ಹೊಡೆತಕ್ಕೆ ಸಿಲುಕಿ ಕೊಚ್ಚಿ ಹೋಗಿತ್ತು. ರಕ್ಷಿಸಲು ಹೋದ ತಾಯಿ ಕೂಡ ಅಪಘಾತಕ್ಕೀಡಾಗಿದ್ದರು. ಜನರು ನೋಡುತ್ತಿರುವಾಗಲೇ ಸ್ಥಳೀಯ ಯುವಕನೊಬ್ಬ ಸಮುದ್ರಕ್ಕೆ ಹಾರಿ ಇಬ್ಬರನ್ನು ರಕ್ಷಿಸಿದ್ದ. 1 ವರ್ಷದ ಹಿಂದೆ ಸಮುದ್ರದಲ್ಲಿ ಸ್ನಾನ ಮಾಡಲು ಹೋದ ಯುವಕನೊಬ್ಬ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದ. ಇಲ್ಲಿ ನಿಯಂತ್ರಿಸಲು ಅಥವಾ ಪ್ರವಾಸಿಗಳಿಗೆ ಸೂಚನೆಗಳನ್ನು ನೀಡಲು ಯಾವುದೇ ವ್ಯವಸ್ಥೆ ಇಲ್ಲದಿರುವುದು ಇಂಥ ದುರ್ಘಟನೆಗೆ ಸಾಕ್ಷಿಯಾಗಿದೆ. ದೊಡ್ಡ ಅಪಘಾತಗಳು ಸಂಭವಿಸಿದಾಗ ಮಾತ್ರ ಅಧಿಕಾರಿಗಳು ಮಧ್ಯ ಪ್ರವೇಶಿಸುತ್ತಾರೆ. ಮೀನುಗಾರರು ಸೇರಿದಂತೆ ಮೀನುಗಾರಿಕೆಯ ಇಲಾಖೆಯ ನೇತೃತ್ವದಲ್ಲಿ ಸಾಗರ ಸುರಕ್ಷಾ ದಳವನ್ನು ರಚಿಸಲಾಗಿದೆ. ಅವರು ತಮ್ಮ ತರಬೇತಿಯನ್ನು ಪೂರ್ಣಗೊಳಿಸಿ ಪ್ರಮಾಣ ಪತ್ರಗಳನ್ನು ಮತ್ತು ಪರವಾನಗಿಗಳನ್ನು ನೀಡಿದ್ದರೂ ಪ್ರಸ್ತುತ ಅವರ ಸೇವೆಗಳನ್ನು ಮೀನುಗಾರಿಕೆ ವಲಯದಲ್ಲಿ ಮಾತ್ರ ಒದಗಿಸಲಾಗುತ್ತಿದೆ. ತರಬೇತಿ ಪಡೆದ ಕಾವಲುಗಾರರನ್ನು ಜನದಟ್ಟಣೆಯ ಕಡಲ ತೀರದಲ್ಲಿ ನೇಮಿಸುವಂತೆ ಪ್ರವಾಸಿಗರು ಹಾಗೂ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲಾ ಫುಟ್ಬಾಲ್ ಲೀಗ್ ಚಾಂಪಿಯನ್ಶಿಪ್ ನಡಕ್ಕಾವು ರಾಜೀವ ಗಾಂಧಿ ಸಿಂಥೆಟಿಕ್ ಟರ್ಫ್ನಲ್ಲಿ ನಡೆಯುತ್ತಿದೆ. ಮೊದಲ ಡಿವಿಷನ್, 3ನೇ ಡಿವಿಷನ್ ತಂಡಗಳ ನಡುವಿನ ಪಂದ್ಯಗಳು ಇಲ್ಲಿ ನಡೆಯುತ್ತಿವೆ. ಸೌತ್ ಝೋನ್ ಹಾಗೂ ಸೆಂಟ್ರಲ್ ಝೋನ್ ಪಂದ್ಯಗಳು ತ್ರಿಕರಿಪುರದಲ್ಲಿ ನಡೆಯುತ್ತಿವೆ. ಮೊದಲ ವಿಭಾಗದಲ್ಲಿ 3 ಪಂದ್ಯಗಳು ಪೂರ್ಣಗೊಂಡಾಗ ಇಲಂಬಾಚಿ FC ತಂಡ, ಶೂಟರ್ಸ್ ಯುನೈಟೆಡ್ ಹಾಗೂ ತಡಿಯನ್ ಕೋವಲ್ ಮನಿಷಾ ಕ್ಲಬ್ ತಂಡಗಳು ತಲಾ 3 ಅಂಕಗಳನ್ನು ಗಳಿಸಿವೆ. 3ನೇ ವಿಭಾಗದ ಸೌತ್ ಝೋನ್ ಪಂದ್ಯಗಳಲ್ಲಿ ಚಿತ್ತಾರಿಕಲ್ CDA ಮತ್ತು ಬೀಚಾರ ಕಡವು ಸೂಪರ್ ಸಾಕರ್ ತಂಡಗಳು ತಲಾ 3 ಅಂಕಗಳನ್ನು ಗಳಿಸಿವೆ. ಶನಿವಾರ ಸಂಜೆ 4 ಗಂಟೆಗೆ ನಡೆಯುವ ಮೊದಲ ವಿಭಾಗದ ಪಂದ್ಯದಲ್ಲಿ ಶೂಟರ್ಸ್ ಯುನೈಟೆಡ್ ಪಡಣ್ಣ ಕಾಸರಗೋಡು ತಾಯಲಂಗಾಡಿ ಯಫಾ ತಂಡವನ್ನು ಎದುರಿಸಲಿದೆ. ಮೊದಲ ವಿಭಾಗದಲ್ಲಿ 15 ತಂಡಗಳು, 2ನೇ ವಿಭಾಗದಲ್ಲಿ 12 ತಂಡಗಳು ಹಾಗೂ 3ನೇ ವಿಭಾಗದಲ್ಲಿ 12 ತಂಡಗಳು ಸೇರಿದಂತೆ 39 ಕ್ಲಬ್ ತಂಡಗಳು ಲೀಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸುತ್ತಿವೆ. ಲೀಗ್ ಶೆಡ್ಯೂಲ್ 1.5 ತಿಂಗಳ ಕಾಲ ಇರುತ್ತದೆ. ಉರುಮಿಸ್ ತ್ರಿಕರಿಪುರ, ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಗ್ರಾಮ ಜ್ಯೋತಿ ಸೌಹೃದ ವೇದಿ ಆಶ್ರಯದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ವಿಷು ಆಚರಿಸಲಾಯಿತು. ಬದಿಡ್ಕ ಸ್ನೇಹಾಲಯದ ತಾಯಂದಿರೊಂದಿಗೆ ಗ್ರಾಮ ಜ್ಯೋತಿ ಸೌಹೃದ ವೇದಿಯ ಸದಸ್ಯರು ವಿಷು ಭೋಜನವನ್ನು ನಡೆಸಿದರು. ಗ್ರಾಮ ಜ್ಯೋತಿ ಸೌಹೃದ ವೇದಿಕೆಯ ಆಶ್ರಯದಲ್ಲಿ ವಿಷು ಹಬ್ಬವನ್ನು ಆಚರಿಸಲಾಯಿತು. ಗ್ರಾಮ ಜ್ಯೋತಿ ಸೌಹೃದ ವೇದಿಕೆಯ ಸದಸ್ಯರು ಬದಿಯಡುಕ ಸ್ನೇಹಾಲಯದ ತಾಯಂದಿರೊಂದಿಗೆ ವಿಷು ಸಹಭೋಜನ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾದರು. ಇಂತಹ ಕಾರ್ಯಚಟುವಟಿಕೆಯಿಂದ ಗ್ರಾಮ ಜ್ಯೋತಿ ಸೌಹೃದ ವೇದಿ ಸದಸ್ಯರು ವಿಷುವನ್ನು ಪ್ರೀತಿ ಹಾಗೂ ಕರುಣೆಯ ಆಚರಣೆಯಾಗಿ ಪರಿವರ್ತಿಸಿದರು. ಸಹೋದರಿ ಬೀನಾ, ಶ್ರೀಧರನ್, ರಾಧಾಕೃಷ್ಣನ್, ಹರಿಪ್ರಸಾದ್, ಪುಷ್ಪಾ ಸುಧಾಕರನ್, ಗೀತಾ ನಾರಾಯಣನ್, ಸುಮಿತ್ರಾ ವಿಜಯನ್, ಬಿಂದು ಮನೋಜ್, ಮಣಿಚಂದ್ರಕುಮಾರಿ, ಮಣಿಮೇಘಲೈ, ಚಂದ್ರಕುಮಾರಿ, ಆಶಾ ಜಯರಾಮನ್, ಸುರೇಶ್ ಪೊಟ್ಟಿಪಳ್ಳಂ, ಸದಾಶಿವನ್, ಪ್ರಶಾಂತ್ ಎದಿರ್ತೋಡ್, ಶ್ರೀಜಾ ಕೆ ನಾಯಕ್, ರಜನಿ ಜಯನ್, ಹೇಮಾವತಿ, ಲಲಿತಾ ಬಾಲಡುಕ, ಮೋನಿಶಾ ಶ್ರೀಧರನ್, ಶ್ರೀಲೇಖಾ ಕುಶಾಲನ್, ದೇವಕಿ ಚೆನ್ನಡುಕ, ನಿಜಿಶಾ, ರಸೀದಾ, ಕೃಷ್ಣಪ್ರಿಯ, ವೈಗಾ, ಮಾಳವಿಗಾ, ರಶ್ಮಿತಾ, ಮೋಳೂಟಿ, ಶ್ರೀನಂದ, ಮಂಜುಶ್ರೀ, ಮಧುಶ್ರೀ, ಮೇಘಶ್ರೀ ಮತ್ತಿತರರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಶಂಶುಲ್ ಉಲಾಮಾ ಇಸ್ಲಾಮಿಕ್ ಅಕಾಡೆಮಿಯ ಅಧೀನದಲ್ಲಿರುವ ಅಲ್ಬಿರ್ ಬಿಸ್ಮಿ ಇಸ್ಲಾಮಿಕ್ ಶಾಲೆಗಳ ಘಟಿಕೋತ್ಸವ ಸಮಾರಂಭವನ್ನು ಚೆರ್ಕಳ ಐಮೆಕ್ ಸಭಾಂಗಣದಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಚೆಂಗಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಸಂತನ್ ಅಜಕೋಡು ಉದ್ಘಾಟಿಸಿದರು. ಶಂಶುಲ್ ಉಲಾಮಾ ಇಸ್ಲಾಮಿಕ್ ಅಕಾಡೆಮಿಯ ಅಧೀನದಲ್ಲಿರುವ ಅಲ್ಬಿರ್ ಬಿಸ್ಮಿ ಇಸ್ಲಾಮಿಕ್ ಶಾಲೆಗಳ ಘಟಿಕೋತ್ಸವ ಸಮಾರಂಭವನ್ನು ಚೆರ್ಕಳ ಐಮೆಕ್ ಸಭಾಂಗಣದಲ್ಲಿ ಆಯೋಜಿಸಲಾಯಿತು. 2025-26ನೇ ಶೈಕ್ಷಣಿಕ ವರ್ಷದ ಪೂರ್ವ ಪ್ರಾಥಮಿಕ ಹಂತವನ್ನು ಪೂರ್ಣಗೊಳಿಸಿದ 65 ವಿದ್ಯಾರ್ಥಿಗಳು ಸಮಾರಂಭದಲ್ಲಿ ಪ್ರಮಾಣ ಪತ್ರವನ್ನು ಪಡೆದರು. ചെങ്കള ഗ്രാമപഞ്ചായത്ത് അധ്യക്ഷ വസന്തൻ അജക്കോടു കാര്യക്രമವನ್ನು ഉദ്ഘാಟಿಸಿದರು. വ്യത്യസ്തമായി ഈ സ്കൂളിൻ്റെ ചട്ടങ്ങളും അതിൻ്റെ രീതിയും ഞങ്ങൾ കാണപ്പെടുകയാണ്. അതിൻ്റെ ഉദാഹരണമാണ്
നമ്മുടെ മുമ്പിൽ ഈ വിദ്യാർത്ഥികൾ വളരെ ചിട്ടയോടുകൂടി വളരെ ഡീസൻ്റോടുകൂടി വിദ്യാഭ്യാസത്തിൻ്റെ നയത്തെക്കുറിച്ച് പ്രോത്സാഹിപ്പിക്കുന്ന രീതിയിലത്തെ സംഘടനയുടെ പ്രോത്സാഹ രീതി ഒക്കെ മനസ്സിലാക്കിക്കൊണ്ട് ഈ സ്കൂളിൻ്റെ ബഹുമതികൾ പരമോന്നതത്തിൽ കയറുന്ന ഈ സ്ഥാപനത്തിൻ്റെ മുഖ്യ പോരാളി ഡോക്ടർ വൈ അബ്ദുള്ള കുഞ്ഞി അദ്ദേഹത്തിൻ്റെ ഈ പ്രവർത്തനം നല്ല രീതിയിൽ ജില്ലയിൽ തന്നെ അറിയപ്പെടുന്ന സ്കൂളായി മാറി. ಶಂಶುಲ್ ಉಲಾಮಾ ಇಸ್ಲಾಮಿಕ್ ಅಕಾಡೆಮಿಯ ಅಧ್ಯಕ್ಷ ಡಾಕ್ಟರ್ ಇ ಅಬ್ದುಲ್ಲಾ ಕುಂಜಿ ಅಧ್ಯಕ್ಷತೆ ವಹಿಸಿದರು. ಅಲ್ಬಿರ್ ಆಡಳಿತ ನಿರ್ದೇಶಕ ಡಾಕ್ಟರ್ ಕೆಪಿ ಮೊಹಮ್ಮದ್, ಐಎಂಸಿ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಿನ ಪ್ರಾಂಶುಪಾಲೆ ದೀಪಾ ಎಂಕೆ ಮುಖ್ಯ ಅತಿಥಿಯಾಗಿದ್ದರು. ಅಲ್ಬಿರ್ ಕಾಸರಗೋಡು ಜಿಲ್ಲಾ ಸಂಯೋಜಕಿ ಜಾಬಿರ್ ಹುದವಿ ಚಾನಡ್ಕ ಮುಖ್ಯ ಭಾಷಣ ಮಾಡಿದರು. ಜಮಹತ್ ಪದಾಧಿಕಾರಿಗಳಾದ ಇ ಅಬೂಬಕರ್ ಹಾಜಿ, ಬೇರ್ಕಾ ಅಬ್ದುಲ್ಲಾ ಕುಂಜಿ ಹಾಜಿ, ಹಸನತ್ ಟೀಚರ್ ಮುಂತಾದವರು ಶುಭ ಹಾರೈಸಿ ಮಾತನಾಡಿದರು. ಡಾಕ್ಟರೇಟ್ ಪಡೆದ ಅಕಾಡೆಮಿ ಚೇರ್ಮನ್ ಸ್ಟಾಫ್ ಕೌನ್ಸಿಲ್ ಪ್ರಶಸ್ತಿಯನ್ನು ಅಲ್ಬಿರ್ ಆಡಳಿತ ನಿರ್ದೇಶಕ ಡಾಕ್ಟರ್ ಕೆಪಿ ಮೊಹಮ್ಮದ್ ಅವರು ಡಾಕ್ಟರ್ ಇ ಅಬ್ದುಲ್ಲಾ ಕುಂಜಿ ಅವರಿಗೆ ಹಸ್ತಾಂತರಿಸಿದರು. ಇದಲ್ಲದೆ ಈ ಶೈಕ್ಷಣಿಕ ವರ್ಷದ ವಿವಿಧ ಪ್ರಶಸ್ತಿಗಳನ್ನು ವಿತರಿಸಲಾಯಿತು. ಅತ್ಯುತ್ತಮ ಶಿಕ್ಷಕರಾಗಿ ವೈಎಂಕೆ ಸ್ಮಾರಕ ಅಲ್ಬಿರ್ ಶಾಲೆ ಮಾವಿನಕಟ್ಟೆಯ ಮುಖ್ಯ ಶಿಕ್ಷಕಿ ರೆಹನತ್ ಬೇಬಿ ಅವರನ್ನು, ಅತ್ಯುತ್ತಮ ಶಾಲೆಯಾಗಿ ಅಲ್ಬಿರ್ ಶಾಲೆ ಎದುರ್ತೋಡನ್ನು, ಅತ್ಯುತ್ತಮ ಗಾರ್ಡನ್ ಆಗಿ ಶಂಶುಲ್ ಉಲಾಮಾ ಅಲ್ಬಿರ್ ಶಾಲೆ ಬೇರ್ಕಾ ಚೆರ್ಕಳವನ್ನು ಆಯ್ಕೆ ಮಾಡಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 3 ಶಾಲೆಗಳ ಅತ್ಯುತ್ತಮ ಪೋಷಕರ ಪ್ರಶಸ್ತಿಯನ್ನು ಸಹ ವಿತರಿಸಲಾಯಿತು. നിലവാരം കൂടി നമ്മൾ കൃത്യമായി മോണിറ്ററിംഗ് ചെയ്തു. മാസത്തിലുള്ള അക്കാദമിക് റിവ്യൂ അടക്കം ಇದಲ್ಲದೆ ಅಕಾಡೆಮಿಯ ಅಧ್ಯಕ್ಷರು ಎದುರ್ತೋಡು ಜಮಾತಿಗಾಗಿ ಪ್ರೀತಿಯ ಉಡುಗೊರೆಯನ್ನು ಜಮಾಅತ್ ಸಮಿತಿಯ ಪದಾಧಿಕಾರಿಗಳಿಗೆ ಹಸ್ತಾಂತರಿಸಿದರು. ಅಲ್ಬಿರ್ ಶಾಲೆ ಆಯೋಜಿಸಿದ ಇಸ್ತಿಕಾಮಾ ರಾಜ್ಯ ಮಟ್ಟದ ಸ್ಪರ್ಧೆಗೆ ಅರ್ಹತೆ ಪಡೆದ ವೈಎಂಕೆ ಸ್ಮಾರಕ ಅಲ್ಬಿರ್ ಮಾವಿನಕಟ್ಟೆಯ ವಿದ್ಯಾರ್ಥಿನಿ ಫಾತಿಮತ್ ಜಸಕ್ ಅವರಿಗೆ ಪ್ರೀತಿಯ ಉಡುಗೊರೆಯನ್ನು ಡಾಕ್ಟರ್ ಕೆಪಿ ಮೊಹಮ್ಮದ್ ಅವರು ನೀಡಿದರು. ಸಮಾರಂಭದಲ್ಲಿ ಬದ್ರುಲ್ ಹುದಾ ಮದ್ರಸಾ ಎದುರ್ತೋಡು ವತಿಯಿಂದ ಸಮಸ್ತ ರಿಪಬ್ಲಿಕ್ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ಫಾತಿಮಾ ಲಿಯಾನಾ, ಆಯಿಷತ್ ಶಹಾ ಶಕೀರಾ ಮುಂತಾದವರನ್ನು ಸನ್ಮಾನಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡನ್ನೇ ಬೆಚ್ಚಿ ಬೀಳಿಸಿದ ರಿಪ್ಪರ್ ಚಂದ್ರನ್ ಪ್ರಕರಣದ ಪ್ರಮುಖ ಸಾಕ್ಷಿದಾರ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ ಸ್ಥಿತಿಯಲ್ಲಿ ಪತ್ತೆ. ಮಂಜೇಶ್ವರ ವಾಮಂಜೂರು ನಿವಾಸಿ ಬಾಲಚಂದ್ರನ್ ಸಾವಿನ ಬಗ್ಗೆ ತನಿಖೆಯನ್ನು ತೀವ್ರಗೊಳಿಸಿದ ಪೊಲೀಸರು. ಸಮುದ್ರ ಪಾಲಾಗಿದ್ದ ಯುವಕನ ಮೃತದೇಹ ಪತ್ತೆ. ಕೊಂಡುಕೊಳಕ್ಕೆ ಬೀಚಿನಲ್ಲಿ ಸೂತಕದ ಛಾಯೆ. ಉದ್ಯಾವರ ಜಮಾಅತ್ ಮಸೀದಿಗೆ ಉದ್ಯಾವರ ಶ್ರೀ ಅರಸು ದೈವಗಳ ಭೇಟಿ. ಜಾತ್ರೆಗೆ ಮುಸ್ಲಿಂ ಬಾಂಧವರಿಗೆ ಪ್ರೀತಿಯ ಆಮಂತ್ರಣ ಕೋರಿದ ದೈವದ ಪಾತ್ರಿಗಳು. ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ವಾರ್ಷಿಕೋತ್ಸವಕ್ಕೆ ಅದ್ದೂರಿಯ ಚಾಲನೆ. ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಕೆಡಂಜಿ ಮಹಾವಿಷ್ಣು ಕ್ಷೇತ್ರದಿಂದ ಭವ್ಯ ಮೆರವಣಿಗೆಯಲ್ಲಿ ಕ್ಷೇತ್ರಕ್ಕೆ ಹಸಿರು ಹೊರೆ ಕಾಣಿಕೆ ಆಗಮನ. ತ್ರಿಕರಿಪುರ ಹಾಗೂ ಸುತ್ತಮುತ್ತಲಿನ 5 ರೈಲ್ವೆ ಗೇಟ್ಗಳಿಂದ ವಾಹನ ಪ್ರಯಾಣಿಕರ ಪ್ರಯಾಣ ಸಂಕಷ್ಟದಲ್ಲಿ. ವ್ಯಾಪಾರಿಗಳು ಮಾನವ ಸರಪಳಿಗಳನ್ನು ರಚಿಸುವ ಮೂಲಕ ಪ್ರತಿಭಟನೆಯೊಂದಿಗೆ ಮುನ್ನೆಲೆಗೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.